ನಮಸ್ಕಾರ ಸ್ನೇಹಿತರೆ. ಒಂದು ಬೆಟ್ಟ ಸಮುದ್ರದ ಮಟ್ಟದಿಂದ ಸಾವಿರಾರು ಅಡಿ ಎತ್ತರ. ಅದರ ತುದಿಯಲ್ಲಿ ಒಂದು ಕೋಟೆ. ಶತ್ರುಗಳು ನೋಡಿದರೆ ಭಯಪಡುವಷ್ಟು ಬಲಿಷ್ಠವಾದ ಈ ಕೋಟೆ ಇಂದು ಮೌನವಾಗಿ ನಿಂತಿದೆ. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟು ಎತ್ತರದ ಬೆಟ್ಟದ ಮೇಲೆ ಕೋಟೆಯನ್ನು ಕಟ್ಟಿದ್ದು ಯಾರು, ಏಕೆ ಕಟ್ಟಿದರು ಮತ್ತು ಈ ಕೋಟೆಯೊಳಗೆ ಇಂದಿಗೂ ಅಡಗಿರುವ ರಹಸ್ಯಗಳೇನು? ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಅದ್ಭುತ ಕೋಟೆಗಳಲ್ಲಿ ಒಂದಾದ ಮಧುಗಿರಿ ಕೋಟೆಯ ಕಥೆಯನ್ನು ನೋಡೋಣ. ತುಮಕೂರು ಜಿಲ್ಲೆಯಲ್ಲಿರುವ ಮಧುಗಿರಿ ಏಷ್ಯಾದ ಅತಿ ದೊಡ್ಡ ಮತ್ತು ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಸುಮಾರು 3900 ಅಡಿ ಎತ್ತರದಲ್ಲಿರುವ ಈ ಬೆಟ್ಟವನ್ನು ದೂರದಿಂದ ನೋಡಿದರೆ ಒಂದು ಬೃಹತ್ ಕಲ್ಲಿನ ಗೋಡೆಯಂತೆ ಕಾಣುತ್ತದೆ. ಇದರ ಮೇಲ್ಭಾಗದಲ್ಲಿ ನಿರ್ಮಿಸಲಾದ ಕೋಟೆಯೇ ಮಧುಗಿರಿ ಕೋಟೆ. ಮಧುಗಿರಿ ಪ್ರದೇಶದ ಇತಿಹಾಸವು ಹಲವಾರು ಶತಮಾನಗಳ ಹಿಂದಿನದು. ಸ್ಥಳೀಯ ಇತಿಹಾಸದ ಪ್ರಕಾರ ಈ ಕೋಟೆ ಅಭಿವೃದ್ಧಿಯಲ್ಲಿ ವಿವಿಧ ರಾಜವಂಶಗಳು ಪಾತ್ರವಹಿಸಿದ್ದವು. ನಂತರ ಈ ಪ್ರದೇಶವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೂ ಪ್ರಮುಖ ಸೇನಾ ಕೇಂದ್ರವಾಗಿತ್ತು. ಈ ಕೋಟೆಯ ಸ್ಥಾನಮಾನವೇ ಇದರ ದೊಡ್ಡ ಶಕ್ತಿ. ಶತ್ರುಗಳು ಕೆಳಗಿನಿಂದ ಬರುತ್ತಿರುವುದನ್ನು ಮೈಲುಗಳ ದೂರದಿಂದಲೂ ಗಮನಿಸಬಹುದಾಗಿತ್ತು. ಮಧುಗಿರಿ ಕೋಟೆಯ ಬಗ್ಗೆ ಹಲವಾರು ಸ್ಥಳೀಯ ಕಥೆಗಳು ಇವೆ. ಕೆಲವರು ಇಲ್ಲಿ ರಹಸ್ಯಗಳು, ಸುರಂಗಗಳಿದ್ದವು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಕೋಟೆಯೊಳಗೆ ಅಡಗಿದ ನಿಧಿಗಳ ಕಥೆಯನ್ನು ಹೇಳುತ್ತಾರೆ. ಈ ಕಥೆಗಳಿಗೆ ಸ್ಪಷ್ಟ ವಾಕ್ಯ ಇಲ್ಲದಿದ್ದರೂ ಇವು ಈ ಸ್ಥಳದ ಬಗ್ಗೆ ಜನರ ಕುತೂಹಲವನ್ನು ಹೆಚ್ಚಿಸುತ್ತವೆ. ಕೋಟೆಯತ್ತ ಹೋಗುವ ದಾರಿಯನ್ನು ಗಮನಿಸಿದರೆ ಒಂದು ವಿಶೇಷತೆ ಕಾಣುತ್ತದೆ. ನೇರವಾಗಿ ಮೇಲಕ್ಕೆ ಹೋಗುವ ದಾರಿಯಿಲ್ಲ. ತಿರುವುಗಳು, ಕಿರಿದಾದ ಮಾರ್ಗಗಳು ಮತ್ತು ಬಲಿಷ್ಠ ಗೋಡೆಗಳು ಶತ್ರುಗಳ ಚಲನವಲನವನ್ನು ನಿಧಾನಗೊಳಿಸುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇದು ಆ ಕಾಲದ ಸೇನಾ ತಂತ್ರಜ್ಞಾನದ ಒಂದು ಅದ್ಭುತ ಉದಾಹರಣೆ. ಇಂದು ಮಧುಗಿರಿ ಕೋಟೆ ಇತಿಹಾಸಾಸಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಬೆಟ್ಟದ ತುದಿಯಿಂದ ಕಾಣುವ ದೃಶ್ಯ ನಿಜವಾಗಿಯೂ ಅದ್ಭುತ. ಆದರೆ ಈ ಸ್ಥಳ ಕೇವಲ ಪ್ರವಾಸಿ ತಾಣವಲ್ಲ, ಇದು ಕರ್ನಾಟಕದ ಇತಿಹಾಸದ ಒಂದು ಜೀವಂತ ಸಾಕ್ಷಿ. ಮಧುಗಿರಿ ಕೋಟೆಯ ಕಥೆ ನಿಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಇತಿಹಾಸವು ಕೇವಲ ಪುಸ್ತಕಗಳಲ್ಲಿ ಇರುವುದಿಲ್ಲ, ಅದು ಈ ಕೋಟೆಗಳ ಗೋಡೆಗಳಲ್ಲಿ, ಈ ಬೆಟ್ಟಗಳ ಮೌನದಲ್ಲಿ ಮತ್ತು ನಮ್ಮ ಸುತ್ತಲಿನ ಸ್ಥಳಗಳಲ್ಲಿ ಜೀವಂತವಾಗಿಯೇ ಇದೆ. ನಿಮಗೆ ಕರ್ನಾಟಕದ ಇನ್ನಷ್ಟು ಮರೆತು ಹೋದ ಕೋಟೆಗಳ ಕಥೆಯನ್ನು ನೋಡಬೇಕಾದರೆ ಕಮೆಂಟ್ನಲ್ಲಿ ಹೇಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.